ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಸಿಎಂಗೆ ಬುರುಡೆ ರಾಮಯ್ಯ ಅಂತ ಬಿಜೆಪಿ ಬಿರುದು ಕೊಡ್ತಾ ಇದೆ. ಹಸಿ ಹಸಿ ಸುಳ್ಳುಗಳನ್ನ ಸತ್ಯ ಹರಿಶ್ಚಂದ್ರರಂತೆ ಹೇಳ್ತಾರೆ. ತಲೆ ಮೇಲೆ ಹೊಡೆದಂತೆ ಹೇಳುವ ಮಜಾವಾದಿ ಸಿದ್ದರಾಮಯ್ಯ ಅಂತ ಟ್ವೀಟ್ ಮಾಡಿದ್ದಾರೆ. ಒಂದಷ್ಟು ಹೆಸರುಗಳು ಕೊಟ್ಟಿದ್ದಾರೆ. ರಾಜ್ಯದ ಜನರು ಸಿದ್ದರಾಮಯ್ಯಗೆ ಬಿರುದುಗಳನ್ನ ನೀಡಿದ್ದಾರೆ. ಬಿಜೆಪಿ ಮಾಡಿರುವ ಟ್ವೀಟ್ ಇದು. ಒಂದಷ್ಟು ಬಿರುದುಗಳನ್ನ ಕೊಟ್ಟಿದ್ದಾರೆ. ನಕಲಿ ಆರ್ಥಿಕ ಪ್ರವೀಣರಾದ ಶ್ರೀಯುತ ಸನ್ಮಾನ್ಯ ವರುಣಾ ಕ್ಷೇತ್ರದ ಶಾಸಕರು. ಡಾಕ್ಟರ್ ಬರೆದುಕೊಟ್ಟ ಚೀಟಿಯಲ್ಲಿದ್ದ ನಕಲಿ ಅಂಕಿ ಊದಿದ್ದಾರೆ ಅಂದಿದ್ದಾರೆ. ನಾನು JDS ವಕ್ತಾರರನ್ನ ಮಾತನಾಡಿಸೋದಕ್ಕೆ ಮುಂಚೆ ಶಂಕರ್ ಶೆಟ್ಟಿ ಅವರನ್ನು ಕೇಳ್ತೀನಿ. ಇತ್ತೀಚೆಗಿನ ದಿನಗಳಲ್ಲಿ ಈ ಟ್ವೀಟ್ನಲ್ಲಿನ ಭಾಷೆಗಳ ಬಳಕೆ ಬಗ್ಗೆ ನನಗೊಂದು ವಿರೋಧ ಇದೆ ಸರ್. ಯಾವುದೇ ಪಕ್ಷ ಆಗಲಿ, ಕಾಂಗ್ರೆಸ್ಸು ಅದಕ್ಕೆ ಹೊರತಾಗಿಲ್ಲ, BJP ಹೊರತಾಗಿಲ್ಲ, JDS ಹೊರತಾಗಿಲ್ಲ. ಈ ರಾಜಕಾರಣ ಅಂತ ಹೇಳಿದ್ರೆ ಅದೊಂದು ಲೆವೆಲ್ ಇರ್ತಾ ಇತ್ತು. ಎಲ್ಲೋ ಅದನ್ನು ಮರೀತಿದ್ದಾರೆ ಈ ಟ್ವೀಟ್ಗಳನ್ನು ಮಾಡೋ ಹುಮ್ಮಸ್ಸಿನಲ್ಲಿ. ಅದು ಖಂಡಿತವಾಗಿ ಯಾವುದು ಕೆಲವೊಂದು ಟ್ವೀಟ್ಗಳು ನೋಡೋ. ಈಗ ಎಂಥ ಬಿರುದು ಕೊಟ್ಟರು ನೋಡಿ, 5-6 ಬಿರುದು ನೋಡಿ ನಾನು ಸಿದ್ದರಾಮಯ್ಯವರಿಗೆ. ಅವರು ಚೀಫ್ ಮಿನಿಸ್ಟರ್ ಆ್ಯಕ್ಚುಲಿ ಅಲ್ಲ, ಪಾರ್ಟಿಯಲ್ಲಿ ಅಪೋಸಿಷನ್ ಇದು ಮಾಡ್ಕೊಳ್ಳೋದು. ಅಲ್ಲ, ಕಾಂಗ್ರೆಸ್ ಏನು ಕಡಿಮೆ ಇಲ್ಲ, ಇವರು ಮಾಡ್ತಾರೆ, ಅವರು ಮಾಡ್ತಾರೆ. ಆ್ಯಕ್ಚುಲಿ ಅವರು ಮೋದಿ ಅವರ ಬಗ್ಗೆ ಬಹಳ ಒಳ್ಳೊಳ್ಳೆ ಕಾರ್ಟೂನ್ಗಳನ್ನು ಕೂಡ ನೀವು ಹಾಕಿದ್ರಿ. ಬರ್ತೇವೆ ಮೋದಿ ಅವರ ಬಗ್ಗೆ, ಮೋದಿ ಭಕ್ತರ ಬಗ್ಗೆ ಏನು ಕೊಡ್ತಾರೆ ಅವರು, ಎರಡು ಪಕ್ಷವರು ಕೊಡ್ತಾ ಇದ್ದಾರೆ, ಇಲ್ಲಂತಿಲ್ಲ. ಅದನ್ನು ನಾವು ನಿಲ್ಲಿಸ್ಲಿಕ್ಕೆ ಆಗೋದಿಲ್ಲಮ್ಮ. ಭಾವನ ಅವರೇ, ನಾವು ಹೇಳಿದ್ರೆ ನಿಲ್ಲಿಸ್ಲಿಕ್ಕೆ ಇದು ಕಂಟಿನ್ಯೂ ಆಗ್ತಾ ಇರ್ತದೆ ಈ ಪ್ರೊಸೆಸ್. ಇದಕ್ಕೆ ಈಗ ರಿಪ್ಲೈ ಆಗಿ ಅವರೊಂದು ರಿಪ್ಲೈ ಕೊಡ್ತಾರೆ. ಅದಕ್ಕೂ ತುಂಬ ಒರಟಾಗಿರ್ಬೋದು ಅಥವಾ ಇನ್ನೂ ಕಠೋರ ಶಬ್ದಗಳಿರ್ಬೋದು. ಈ ಟ್ವೀಟ್ ಬಗ್ಗೆ ಉಂಟಲ್ಲ, ನಾವು ಏನು ಪ್ರಯೋಜನ ಹೇಳಿ. ಈ ಕೆಲವುಗಳು ಟ್ವೀಟ್ಗಳಲ್ಲೇ ಕೆಲವರು ಡಿಲೀಟ್ ಮಾಡ್ತಾರೆ, ಕೆಲವರು ಪಶ್ಚಾತ್ತಾಪ ಪಡ್ತಾರೆ. ಈ ಪೊಲಿಟಿಕಲ್ ಪಾರ್ಟಿಗಳು ಕೊಟ್ಟ ಟ್ವೀಟ್ ಎಂದು ಪಶ್ಚಾತ್ತಾಪನ ಪಡೋದಿಲ್ಲ, ಡಿಲೀಟು ಮಾಡಲ್ಲ. ವಾಪಸ್ ಬರೋಣ, ನಮ್ಮ ಟಾಪಿಕ್ ವಾಪಸ್ ಬರೋಣ. ಅನುದಾನ ಫೈಟ್. ಅದು ಅನುದಾನ ಫೈಟಲ್ಲಿ ಈಗ ನಿನ್ನೆ ನಾನು ನೋಡಿದೆ, ಇವರ ಸಿದ್ದರಾಮಯ್ಯರ ಪತ್ರಿಕಾಗೋಷ್ಠಿ ನೋಡಿದೆ. ಪಾರ್ಲಿಮೆಂಟಲ್ಲಿ ಅಧೀರ್ ರಂಜನ್ ಚೌಧರಿ ಅವರು ಕೇಳಿದ ಪ್ರಶ್ನೆಗೆ ನಿರ್ಮಲಾ ಸೀತಾರಾಮನ್ ಉತ್ತರ ಕೊಟ್ಟರು. ನಿರ್ಮಲಾ ಇಬ್ಬರು ಏನು ಗೊತ್ತಾ, ಈಗ ಕೆಲವು ಸುಳ್ಳು ಎಲ್ಲ ಹೇಳ್ತಾರೆ. ಯಾವುದು ಫ್ಯಾಕ್ಟ್ಸ್ ಫಿಗರ್ಸ್ ಸಿದ್ದರಾಮಯ್ಯ ಹೇಳಿದ್ದು ಸುಳ್ಳಲ್ಲ, ನಿರ್ಮಲಾ ಸೀತಾರಾಮನ್ ರಿಪ್ಲೈ ಕೊಟ್ಟದ್ದು ಸುಳ್ಳಲ್ಲ. ಅಂದರೆ ಅವರಿಗೆ ತಕ್ಕ ಹಾಗೆ, ಅವರಿಗೆ ಫೇವರ್ ಆಗಿರುವಾಗ ಅವ್ರು ಸ್ಟೇಟ್ಮೆಂಟ್ ಕೊಡ್ತಾರೆ, ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸ್ ಪ್ರೆಸೆಂಟ್ ಮಾಡ್ತಾರೆ. ಆ್ಯಕ್ಚುಲಿ ಈಗ ನಿಮಗೆ ಆಶ್ಚರ್ಯ ಆದದ್ದು, ನಮ್ಮಲ್ಲಿ 4,50,000 ಕೋಟಿ ಟ್ಯಾಕ್ಸ್ ಕಲೆಕ್ಷನ್ ಆಗಿ ಡೆಲ್ಲಿಗೆ ಹೋಗ್ತಾ ಹೇಳ್ತಾರೆ. ನಮ್ಮ ಬಜೆಟ್ ಇರೋದೇ 3 ಲಕ್ಷ ಕೋಟಿ. ನಂಗೆ ಆಶ್ಚರ್ಯ ಆಯ್ತು ಆ ಫಿಗರ್. ಮತ್ತು ನಮ್ಗೆ ವಾಪಸ್ ಬರ್ತದೆ 50,000 ಕೋಟಿ ಅಂತ. ದಟ್ ಮೀನ್ಸ್ ಓನ್ಲಿ 12% ಆಫ್ ದ ಟ್ಯಾಕ್ಸ್ ವಿ ಕಲೆಕ್ಟೆಡ್ ಕಮ್ಸ್ ಬ್ಯಾಕ್ ಟು ಸ್ಟೇಟ್. 12% ಆಗಿದೆ. ನಾನು ಲೆಕ್ಕ ಹಾಕಿದೆ. ಈಗ 4,50,000 ಆಲ್ಮೋಸ್ಟ್ 12% ಆಗಿದೆ. ಅಂದರೆ 88% ಟ್ಯಾಕ್ಸ್ ನಮ್ಮಲ್ಲಿ ಕಲೆಕ್ಟ್ ಆಡೋದು ಬೇರೆ ಸ್ಟೇಟ್ಗಳಿಗೆ ಹೋಗ್ತಾ ಅಂತೇಳಿ. ಅಂದರೆ ಫೆಡರಲ್ ಸಿಸ್ಟಮಲ್ಲಿ ಹೋಗಲೇಬೇಕು. ಬಡ ರಾಜ್ಯಗಳಿಗೆ ಶ್ರೀಮಂತ ರಾಜ್ಯಗಳು ಕೊಡೋದು ಸ್ವಾಭಾವಿಕ, ಕೊಡಲೇಬೇಕು. ಅದೇ ರೀತಿ ನಾವು ಕೂಡ ಈಗ ಬೆಂಗಳೂರಲ್ಲಿ ಬೇಕಾದಷ್ಟು ಕಲೆಕ್ಟ್ ಆಗ್ತದೆ. ಬಿದರೆ, ಗುಲ್ಬರ್ಗ, ರಾಯಚೂರು, ಹಿಂದುಳಿದ ರಾಜ್ಯಗಳಿರ್ತವೆ, ಅಲ್ಲಿ ಕೊಡ್ತಾರೆ. ಅದರಲ್ಲಿ ತಪ್ಪಿಲ್ಲ. ಬಟ್ ಪರ್ಸೆಂಟೇಜ್ ನೋಡುವಾಗ ನನಗೆ ಭಾರಿ ಆಶ್ಚರ್ಯ ಆಯಿತು. ಆ್ಯಕ್ಚುಲಿ 12% ಓನ್ಲಿ ಯು ಆರ್ ಗೆಟಿಂಗ್ ಬ್ಯಾಕ್. ಮತ್ತು ಇವ್ರು ಹೇಳ್ತಾರೆ, ನಮ್ಮ ನಿರ್ಮಲಾ ಸೀತಾರಾಮನ್ಗೆ, ನನಗೆ ಇದರಲ್ಲಿ ಯಾವ ರೈಟ್ಸ್, ಶಿ ಸೆಟ್ ರೈಟ್ಲಿ ಶಿ ಸೆಟ್, ನನಗೇನಿಲ್ಲ, ಏನು ಫೈನಾನ್ಸ್ ಕಮಿಷನ್ ರೆಕಮೆಂಡ್ ಮಾಡಿದ ಅದೇ ರೀತಿ ಕೊಡೋದು. ನನಗೆ ಅಕೌಂಟೆಂಟ್ ಜನರಲ್ನು ನನಗೆ ಏನು ಪ್ರೆಸೆಂಟ್ ಮಾಡ್ತಾರಾ ಏನು ಗೊತ್ತಾ, ಈಗ ಇದನ್ನು ಸ್ಯಾಂಕ್ಷನ್ ಅದನ್ನು ಮಾತ್ರ ನಾನು ಹೇಳುವಾಗಿಲ್ಲ ಅವರಿಗೆ ಜಾಸ್ತಿ ಮಾಡಿ ಕಮ್ಮಿ ಮಾಡಿ. ಬಟ್ ಸ್ವಲ್ಪ ನೀವು ಹೇಳಿದಾಗೆ ಬೇಗ ಕೊಡಿ ಅಂತ ಹೇಳ್ಬೋದು. ಈಗ ಬರಗಾಲ ಆಗಿದೆ, ಒಂದು 18,000 ಕೋಟಿ ಖರ್ಚು ಅಂತ ಇವ್ರು ತೋರಿಸ್ತಾರೆ. 18,000 ಕೋಟಿ ಎಷ್ಟೇ ಇಲ್ಲ. ಅದಕ್ಕೇನು ರಿಪ್ಲೈ. ಆ್ಯಕ್ಚುಲಿ ನಿನ್ನೆ ಇವರು ಹೇಳಿಗುತ್ತೆ, ಮೇಜರ್ ನಾನು ಬರಗಾಲ ಬಗ್ಗೆ ಹಣ ಕೇಳಿಕ್ಕೆ ಹೋಗ್ತೇನೆ ಅಂತ ಹೇಳಬೇಕಿತ್ತು ಯಾರು, ಸಿದ್ದರಾಮಯ್ಯ. ಅದು ಅದ್ರ ವೆರಿ ಜೆನ್ಯೂನ್ ಪಾಯಿಂಟ್ ಅದು. ಯಾಕಂದ್ರೆ ಬರಗಾಲ ಆಯಿತು, ಈಗ 4-5 ತಿಂಗಳಾಯಿತು, ಎಲ್ಲ ಎಷ್ಟೋ ತಾಲೂಕು ಡಿಕ್ಲೇರ್ ಮಾಡಾಯಿತು. 1 ಪೈಸೆನೂ ಬರಗಾಲ ಅಮೌಂಟ್ ಇದುವರೆಗೆ ಬಂದಿಲ್ಲ. 1 ಪೈಸೆನೂ ಬಂದ. ಏನು ಸ್ಟೇಟ್ ಗೌರ್ಮೆಂಟ್ ಏನು 2,000 ಕೋಟಿ ಪ್ರತಿಯೊಬ್ಬರಿಗೆ ಅಂತ ಹೇಳ್ತಾರೆ. ಅದಕ್ಕೆ ಕೊಟ್ಟಿದ್ದಾರೆ, ಹೌದಾ? 2,000 ಪ್ರತಿ ರೈತರು ಕೊಟ್ಟಿದ್ದಾರೆ. ನೋಡಿದಾಗ ಆಯ್ತು ನನಗೆ. ಕೊಟ್ಟಿಲ್ಲ ಅಲ್ಲ, ಇವ್ರು ಕೊಟ್ಟಿಲ್ಲ ಅಂತ ಹೇಳ್ತಾರೆ, ಅವ್ರು ಕೊಟ್ಟಿದೆ ಅಂತ ಹೇಳ್ತಾರೆ. ಅದಾಗೆ ಡೌಟ್ ಆಯ್ತು. ನಾನು ನೋಡಿದೆ ಮಾಧ್ಯಮಲ್ಲಿ ನೋಡಿದೆ, 2,000 ರೂಪಾಯಿ ಕೊಟ್ಟಿದೆ ಅಂತ ಇವ್ರು ಹೇಳ್ತಾರೆ, ಅವ್ರು ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಅದಕ್ಕಾಗಿ ನಾನು ಅವ್ರ ಹತ್ರ ಕ್ಲಾರಿಫೈ ಮಾಡಿದೆ ಆ್ಯಕ್ಚುಲಿ. ಸೊ ಈಗೇನು ಗೊತ್ತಾ, ಬರಗಾಲಕ್ಕೆ ಹಣ ಕೊಡಲೇಬೇಕು ಆ್ಯಕ್ಚುಲಿ. ಯಾಕಂದ್ರೆ ಆಲ್ಮೋಸ್ಟ್ ಇದು ಮಾಹಿತಿ ಕಷ್ಟದಲ್ಲಿದ್ದಾರೆ ರೈತರು ಇದ್ದಾರೆ. ಈಗ ಸಿದ್ದರಾಮಯ್ಯ ಅವರು ಒಂದು ಪಾಯಿಂಟ್ ತೆಗೆದ್ರು, ಜನಸಂಖ್ಯೆಯ ಆಧಾರದಲ್ಲಿ ನೀವು ಅನುದಾನವನ್ನು ವಿಂಗಡಣೆ ಮಾಡೋದು ಯಾವ ನ್ಯಾಯ ಅಂತ. ಜಾಸ್ತಿ ಕೊಟ್ಟು ಅತಿ ಕಡಿಮೆ
ಪಡ್ಕೊಳ್ತಾ ಇದ್ದೀವಿ ಅನುದಾನ, ನಮ್ಮ ರಾಜ್ಯದ ಉದ್ಧಾರ ಆಗೋದಾದ್ರೂ ಹೆಂಗೆ? ಅದು ಅವ್ರಿಗೆ ಒಂದು ಎಕ್ಸಾಂಪಲ್ ಕೊಡ್ತಾರೆ, ಚಿನ್ನದ ಮೊಟ್ಟೆ ಕೋಳಿ ಮೊಟ್ಟೆ ಇಡುವ ಕೋಳಿಯನ್ನು ಕತ್ತರಿಸಿಬಿಟ್ರೆ ಈ ರೀತಿ ಒಂದು ಎಕ್ಸಾಂಪಲ್. ಮತ್ತೆ ಪಾಪ್ಯುಲೇಷನ್ ನಮ್ಗಿಂತ 3 ಪಾಲು ಪಾಪ್ಯುಲೇಷನ್ UPದುಂಟು, ನಮ್ಗಿಂತ 2 ಪಾಲು ಪಾಪ್ಯುಲೇಷನ್ ಬಿಹಾರದಲ್ಲಿ ಉಂಟು. ಬಟ್ ಅಲ್ಲಿ ಆದಾಯ ಉಂಟು, ನಮ್ಗಿಂತ ಕಾಲಾಂಶನೂ ಬಿಹಾರದಲ್ಲಿ ಕಲೆಕ್ಟ್ ಆಗಲ್ಲ, ನಮ್ಗಿಂತ ಅರ್ಧಾಂಶನೂ UPಯಲ್ಲಿ. ಅಷ್ಟು ದೊಡ್ಡ ರಾಜ್ಯ, ಜನಸಂಖ್ಯೆ ರಾಜ್ಯ ಅಲ್ಲ. ಬಟ್ ನ್ಯಾಚುರಲ್ ಏನು ಗೊತ್ತಾ, ಶ್ರೀಮಂತರು ಬಡವಣಿಕೋರದ ಸಿಸ್ಟಮ್ ಆ್ಯಕ್ಚುಲಿ ಫೆಡರಲ್ ಸಿಸ್ಟಮಲ್ಲಿ ಕೊಡಲೇಬೇಕು ಆ್ಯಕ್ಚುಲಿ. ಇಲ್ಲ ಈಗ ನಮ್ಮ ಹಣ ಜಮ್ಮು ಅಂಡ್ ಕಾಶ್ಮೀರಕ್ಕೆ, ನಾರ್ತ್ ಈಸ್ಟ್ ಸ್ಟೇಟ್ ಅಲ್ಲಿ 1 ಪೈಸೆ ಇನ್ಕಮ್ ಇಲ್ಲ. ಸ್ಟ್ರಿಕ್ಟ್ಲಿ ಸ್ಪೀಕಿಂಗ್ ಅಂತ ಹೇಳಿದ್ರೆ ಎಕ್ಸೆಪ್ಟ್ ಅಸ್ಸಾಂ ಬಿಟ್ಟರೆ ನೇಬರಿಂಗ್ ನಾರ್ತ್ ಈಸ್ಟರ್ನ್ ಸ್ಟೇಟ್ಗಳಲ್ಲಿ 1 ಪೈಸೆನೂ ಟ್ಯಾಕ್ಸ್ ಕಲೆಕ್ಷನ್ ಇಲ್ಲ. ಅವ್ರು ST ಅಥವಾ ಟ್ಯಾಕ್ಸ್ ಎಕ್ಸೆಂಪ್ಷನ್ ಉಂಟು ಅವ್ರಿಗೆ ಬುಡಕಟ್ಟು ಅಂತ ಹೇಳ್ಕೊಂಡು. ಸೊ ಅಲ್ಲಿ ನ್ಯಾಚುರಲ್ ಅಮೌಂಟ್ ಹೋಗಲೇಬೇಕು ಆ್ಯಕ್ಚುಲಿ. ನಮ್ಮ ದೇಶಕ್ಕೆ ಸೇರಿದ್ದ ರಾಜ್ಯಗಳು ನಮ್ಮ ದೇಶಕ್ಕೆ ಕೊಡಲೇಬೇಕು, ಅದೇನು ತಪ್ಪಿಲ್ಲ. ಬಟ್ ನಮಗೆ ಬರುವಂಥ ರಿಸರ್ವಲ್ಲಿ ಬರುವಂಥ ಹಣ ಉಂಟು, ಅದು ಬೇಗ ಬರಬೇಕು. ಈಗ ಅವ್ರು ಹೇಳಿದ ನಿರ್ಮಲಾ ಶಿ ರೈಟ್ಲಿ ಸೆಡ್ ಏನಂದ್ರೆ ಫೈನಾನ್ಸ್ ಕಮಿಷನ್ ಏನು ರೆಕಮೆಂಡೇಶನ್ ಅದರ ಪ್ರಕಾರ ಕೊಡ್ತಾ ಇದ್ದಾರೆ. ಬಟ್ ಅದು ಸ್ವಲ್ಪ ಎಮರ್ಜೆನ್ಸಿ. ಬಟ್ ಈಗೇನು ಗೊತ್ತಾ, ಸ್ಟೇಟ್ ಗೌರ್ಮೆಂಟ್ ದೊಡ್ಡ ಪ್ರಾಬ್ಲಮ್ ಇದೆ ಬಿಕಾಸ್ ಆಫ್ ಗ್ಯಾರಂಟಿ ಇಂಪ್ಲಿಮೆಂಟೇಷನ್. ಹಿಂದೆಲ್ಲ ನಡೆದೋಗ್ತಿತ್ತು, ಕಮ್ಮಿ ಹಣ ಬಂದರೂ ನಡೆದು. ಈಗ 52,000 ಕೋಟಿ ವರ್ಷಕ್ಕೆ ಜಾಸ್ತಿ ಬರ್ಡನ್ ಬಿದ್ದುಬಿಡ್ತಲ್ಲ, ಅದನ್ನ ಈಗ ಅವರು ಮ್ಯಾಚ್ ಮಾಡ್ಲಿಕ್ಕೆ ಆಗಲ್ಲ. ಕರ್ನಾಟಕ ಸ್ಟೇಟ್ ರಿಯಲಿ ದ ಪ್ರಾಬ್ಲಮ್. ಇದನ್ನ ನಿರ್ಮಲಾ ಸೀತಾರಾಮನ್ ಅವರು ಮೆನ್ಷನ್ ಮಾಡಿದ್ರು. ವೀರಣ್ಣ ಅವರೇ, ಒಂದು ನಿಮಿಷ ಬಂದೆ. ಎಲ್ಲ ಸಂಸದರಿಗೂ ಸಿದ್ದರಾಮಯ್ಯ ಅವರು ಪತ್ರ ಬರೆದು ಬನ್ನಿ ಪ್ರೊಟೆಸ್ಟ್ನಲ್ಲಿ ಭಾಗಿಯಾಗಿ, ಇದು ರಾಜ್ಯಕ್ಕಾಗ್ತಾ ಇರೋ ಅನ್ಯಾಯ, ಕೇಂದ್ರದ ವಿರುದ್ಧ ಹೋರಾಟ ಅಂತ. ನಿಮ್ಮ ಸಂಸದರು ಹೋಗ್ತಾರ? ಮೇಡಮ್, ಅದು ಹೇಳೋದಕ್ಕಿಂತ ಮುಂಚೆ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಬರ ಪರಿಹಾರ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ ಕೇಂದ್ರದಿಂದ. ಇವತ್ತು ಸೆಪ್ಟೆಂಬರಲ್ಲಿ ಅನೌನ್ಸ್ ಮಾಡಿದ್ರು 236 ತಾಲೂಕಲ್ಲಿ 223 ತಾಲೂಕು ಬರಪೀಡಿತ, 112 ಲಕ್ಷ ಎಕರೆ ಬೆಳೆ ಹಾನಿ ಆಗಿದೆ ಅಂತ ಹೇಳಿ ಅಂದಾಜು ಮಾಡಿರೋದು 33,700 ಕೋಟಿ ನಷ್ಟ ಅಂತ. ಆದರೆ ಇವತ್ತವರೆಗೂ ರಾಜ್ಯ ಸರ್ಕಾರ ರಿಲೀಸ್ ಮಾಡಿರೋದು ಒಮ್ಮೆ 300 ಚಿಲ್ಲರೆ ಕೋಟಿ, ಇನ್ನೊಮ್ಮೆ 105 ಕೋಟಿ, 400 ಚಿಲ್ಲರೆ ಕೋಟಿ ಮಾತ್ರ ರಿಲೀಸ್ ಮಾಡಿದ್ದಾರೆ. ಪರಿಹಾರ 2,000 ಗರಿಷ್ಠ ಹಾಕಿದ್ದೀವಿ ರೈತರಿಗೆ ಅಂತ ಹೇಳ್ತಾ ಇದ್ದಾರೆ. ಸುಮಾರು 112 ಲಕ್ಷ ಎಕರೆಗೆ 2,000 ರೂಪಾಯಿ ಕೊಟ್ಟರೂ ಕೂಡ 11,200 ಕೋಟಿ ರೂಪಾಯಿ ಬೇಕಾಗುತ್ತೆ. ರಾಜ್ಯ ಸರ್ಕಾರ ಏನು ಮಾಡಿದೆ? ಯಾಕೆ ಇದುವರೆಗೂ ಪರಿಹಾರ ಕೊಡ್ಲಿಕ್ಕಾಗಿಲ್ಲ ರಾಜ್ಯ ಸರ್ಕಾರದ ಕೈಯಲ್ಲಿ? ಮೊದಲು ಕನಿಷ್ಠ ಕಾಲ್ಭಾಗ ಇಲ್ಲ, ಏನಿದು 2,000 ಅಂತ ಹೇಳಿದಾರಲ್ಲ, ಇದಾದರೂ ರಿಲೀಸ್ ಮಾಡಿ. ನಂತರ ಕೇಂದ್ರದ ಕಡೆ ಈಗಾಗಲೇ NDRF ನಿಯೋಗ ಬಂದು ಅಧ್ಯಯನ ಮಾಡಿಕೊಂಡು ಕ್ಯಾಬಿನೆಟ್ ಮುಂದೆ ರಿಪೋರ್ಟ್ ಇಟ್ಟಿದೆ. ಎನಿ ಮೂಮೆಂಟ್ ರಿಲೀಸ್ ಆಗ್ಬೋದು ಕೇಂದ್ರದಿಂದ ಕೂಡ. ಆಗಿಲ್ಲ ಅಂತಾನೆ ಅವ್ರು ಹೇಳ್ತಾ ಇರೋದು. ಹೌದು, ಅಲ್ಲ ಮೊದಲನೇದಾಗಿ ನಾನು ಹೇಳೋದು ರಾಜ್ಯದ ಪಾತ್ರ ಏನಿದೆ. ರಾಜ್ಯ ಯಾಕೆ ಇದುವರೆಗೂ ರಿಲೀಸ್ ಮಾಡಿಲ್ಲ ಅಂದ್ರೆ ರಾಜ್ಯದ ಬಳಿ ಹಣ ಇಲ್ವಾ? ಕೇವಲ 400 ಚಿಲ್ಲರೆ ಕೋಟಿ ರಿಲೀಸ್ ಮಾಡಿದೆ. ನಷ್ಟ ವರದಿ ಮಾಡಿರೋದು 33,700 ಕೋಟಿ. ಅದರಲ್ಲಿ ಕಾಲ್ಭಾಗ ಅಂತ ಹೇಳಿದ್ರು ಎಷ್ಟು ಬರುತ್ತೆ? ಸುಮಾರು 8-9 ಸಾವಿರ ಕೋಟಿ ರೂಪಾಯಿ ಬರುತ್ತೆ. ಯಾಕೆ ಕೊಡ್ಲಿಕ್ಕೆ ಆಗಿಲ್ಲ ಇವ್ರ ಕೈಲಿ ಇದುವರೆಗೂ? ಕೊಟ್ಟು ನಂತರ ಕೇಂದ್ರದ ಕಡೆ ಇದು ಮಾಡಬೇಕಿತ್ತು. ಆಮೇಲೆ ಇವರು ಅನುದಾನ ಕೊರತೆ, ತಾರತಮ್ಯ ಎಲ್ಲ ಹೇಳ್ತಾ ಇದ್ದಾರೆ. 14th ಫೈನಾನ್ಸ್ ಕಮಿಷನ್ 15th ಫೈನಾನ್ಸ್ ಕಮಿಷನ್ ಅಲ್ಲಿ ಒಂದು ದೊಡ್ಡ ವ್ಯತ್ಯಾಸ ಆಗಿರೋದು ಜನಸಂಖ್ಯೆ ವರದಿ ಪ್ರಕಾರ. 14th ಫೈನಾನ್ಸ್ ಕಮಿಷನ್ 1971 ಜನಸಂಖ್ಯೆ ಪ್ರಕಾರ ಆಗಿತ್ತು. 15th ಫೈನಾನ್ಸ್ ಕಮಿಷನ್ 2011 ಜನಸಂಖ್ಯೆ ವರದಿ ಪ್ರಕಾರ ಆಗಿದೆ. ಹಾಗಾಗಿ ಹೆಚ್ಚು ಕಮ್ಮಿ ಆಗಿದೆ, ಪರ್ಸೆಂಟೇಜ್ ಅಲ್ಲಿ ಕಮ್ಮಿ, 1%, 1.1% ನಮಗೆ ಕಮ್ಮಿ ಆಗಿದೆ. ಆಮೇಲೆ GST ಬಗ್ಗೆ ಹೇಳೋದಾದ್ರೆ ರಾಜ್ಯದ GST, ಕೇಂದ್ರದ GST ಎರಡಿದೆ. ಆ ಎರಡು ಈಕ್ವಲ್ ಆಗಿ 50-50 ಇದೆ. ರಾಜ್ಯದ ಅಂದ್ರೆ ಏನು SGST ಅಂತ ಹೇಳ್ತೀವಿ, ಅದು ಪೂರ್ತಿ ರಾಜ್ಯಕ್ಕೆ ಉಳಿಯುತ್ತೆ, ಅದು ಕೇಂದ್ರಕ್ಕೆ ಹೋಗೋದಿಲ್ಲ. ಕೇಂದ್ರಕ್ಕೆ ಹೋಗೋದು CGST ಮಾತ್ರ. ಅದರಲ್ಲೂ ಕೂಡ ಡೆವಲ್ಯೂಷನ್ ಫಂಡ್ ಪ್ರಕಾರ ಫೈನಾನ್ಸ್ ಕಮಿಷನ್ ಶಿಫಾರಸ್ ಏನಿದೆ ಅದ್ರ ಪ್ರಕಾರ ಕೇಂದ್ರ ನಮ್ಮ ರಾಜ್ಯಕ್ಕೆ ಕೊಡ್ತಾ ಇದೆ. ಏನಾದ್ರೂ ತಾರತಮ್ಯ ಆಗಿದ್ರೆ, ಈಗ ನೋಡಿ 15th ಫೈನಾನ್ಸ್ ಕಮಿಷನ್ ಆಗಿದ್ದು ನವೆಂಬರ್ 2017ರಲ್ಲಿ. ಆ ಸಮಯದಲ್ಲಿ CM ಆಗಿದ್ದು ನಮ್ಮ ರಾಜ್ಯದ್ದು ಸನ್ಮಾನ್ಯ ಸಿದ್ದರಾಮಯ್ಯ ಅವರೇ ಹಣಕಾಸು ಮಂತ್ರಿನೂ ಆಗಿದ್ರು. ಆ ಟೈಮಲ್ಲಿ ಅವ್ರಿಗೆ ಇದೆಲ್ಲ ಅರಿವು ಇರ್ಲಿಲ್ವಾ? ಏನ್ ಮಾಡ್ತಾ ಇದ್ರು ಅವರು? ನಿರ್ಮಲಾ ಸೀತಾರಾಮನ್ ಅವರ ಮಾತಿನಲ್ಲೂ ಕೂಡ ಹಣಕಾಸು ಆಯೋಗ ರಾಜ್ಯಕ್ಕೆ ಬಂದಾಗ ರಾಜ್ಯ ಏನ್ ಮಾಡ್ತಾ ಇತ್ತು ಅನ್ನೋ ಒಂದು ಪ್ರಶ್ನೆನ ಎತ್ತಿದ್ರು. ವಾಪಸ್ ಬರ್ತೀವಿ, ಚಿಕ್ಕ ಬ್ರೇಕ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.